ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಆ್ಯಕ್ಚುಲಿ ನಾನು ಇದು ವಿಡಿಯೋ ಸುಮಾರು ದಿನ, ಒಂದು ವಾರ ಆಯಿತು ನಾನು ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ. ಸೊ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು, ಹಾಗಾಗಿ ಮಾಡಿಲ್ಲ. ಸೊ ಹೆಲ್ತ್ ಪ್ರಾಬ್ಲಮ್ ಅಂದರೆ ನನಗೆ ಆ್ಯಕ್ಚುಲಿ ಇದು ಜಾಯಿಂಟ್ ಬ್ಯಾಕ್ ಪೈನು ಮತ್ತು ಹಿಂಡಿನೇ ಅಂತೂ ತುಂಬ ಹಿಂಡಿನೋ, ಏನೂ ಮಾಡೋದಕ್ಕೆ ಆಗ್ತಿರಲಿಲ್ಲ. ಸೊ ಕೆಲಸ ಮಾಡಿದಾಗ ತುಂಬ ಒಂಥರ ಸುಸ್ತು ಆದಂಗೆ ಆಗ್ತಾಯಿತ್ತು. ಅದಕ್ಕೆ ಯಾವುದು ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಮಾಡಬಾರ್ದು ಅಂತ ಇರಲ್ಲ, ಮಾಡೋದಕ್ಕೆ ನನಗೆ ಒಂಥರ ಈ ಪೇಯ್ನ್ ಇರೋದ್ರಿಂದ ಏನೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಯಾವುದು ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇದು ಫ್ರೈಡೇ ಲಾಗ್, ಇದು ಫ್ರೈಡೆಯಿಂದ ಲಾಗ್ ಸ್ಟಾರ್ಟ್ ಮಾಡಿರೋದು. ಆ್ಯಕ್ಚುಲಿ ಗುರುವಾರನೇ ಸ್ಟಾಪ್ ಮಾಡಿದ್ದೆ, ನಾನು ಲಾಗ್ ಮಾಡಿರಲಿಲ್ಲ. ಗುರುವಾರದ ವಿಡಿಯೋನೇ ನಾನು ಲೇಟಾಗಿ ಅಪ್ಲೋಡ್ ಮಾಡಿದ್ದೆ, ಅದಾದಮೇಲೆ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇಲ್ಲಿ ನೋಡಿ, ಆದ್ರೂ ನಮ್ಮನೇಲಿ ಯಾಕೆ ಎದ್ದೊಳ್ತೀಯ ಎಷ್ಟು ಬೇಗ ಅಂತ ಎದ್ದೊಳ್ತೀನಿ ಅಂತ. ಅವರೇ ಸಾಕಾಗಿ ಬಂದಿರ್ತಾರೆ, ಮತ್ತು ಪಾಪ ಅವ್ರಿಗೆ ಎಂತಕ್ಕೆ ಹಿಂಸೆ ಕೊಡೋದು ಅಂತ ಹೇಳಿ. ಸೊ ನನಗೆ ಆದರೂ ಅಲಾರಾಮ್ ಆಫ್ ಮಾಡಿದರು. ನನಗೆ ಅಲಾರಾಮ್ ಇಲ್ಲಾಂದರೆ ಏನು ಪ್ರಾಬ್ಲಮ್ ಅನಿಸಲ್ಲ, ಯಾಕಂದರೆ ಡೈಲಿ ಎದ್ದು ಅಭ್ಯಾಸ ಆಗಿ ನನ್ನ ಇನ್ ಟೈಮ್ ಕರೆಕ್ಟಾಗಿ ಎಚ್ಚರ ಆಗಿಬಿಡುತ್ತೆ. ಸೊ ಇಲ್ಲಿ ಶುಕ್ರವಾರ ಕುಷ್ಕ ಮಾಡೋಣ ಅಂತ ಹೇಳಿಬಿಟ್ಟು ಸೋಂಪು, ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಏಲಕ್ಕಿ, ಪಲಾವ್ ಎಲೆ, ನಾನು ನಕ್ಷತ್ರದ ಹೂವು ಎಲ್ಲ ಹಾಕಿ, ಆಮೇಲೆ ಇಲ್ಲಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಪುದೀನ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಟೊಮೆಟೊ ಹಾಕ್ಕೊಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಒಂಥರ ಸ್ಪೈಸಿಯಾಗಿ ಚೆನ್ನಾಗಿ ಆಗಬೇಕು. ಅದಾದಮೇಲೆ ಇಲ್ಲಿ ಟೊಮೆಟೊ ಸ್ವಲ್ಪ ಬೆಂದಾದಮೇಲೆ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಹಾಕೋದ್ರಿಂದ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಾವು ಯಾವುದೇ ಒಂದು ಬಿರಿಯಾನಿ ಮಾಡಲಿ, ಈ ಥರ ಕುಷ್ಕ ಯಾವುದೇ ಒಂದು ರೈಸ್ಗೂ ಚೆನ್ನಾಗಿರುತ್ತೆ. ಇಲ್ಲಿ 1 ಸ್ಪೂನ್ ಅಚ್ಕಾರದ ಪುಡಿ, ಇಲ್ಲಿ ಒಂದು 2 ಅಷ್ಟೇ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲಿ 1 ಸ್ಪೂನ್ ಅಚ್ಕಾರದ ಪುಡಿ, ಆಮೇಲೆ 2 ಸ್ಪೂನ್ ಬಿರಿಯಾನಿ ಪೌಡ್ರು, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, ಆಮೇಲೆ ಅರಿಶಿನ ಪುಡಿ. ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು. ಆಮೇಲೆ 1 ಟೇಬಲ್ ಸ್ಪೂನು ಧನಿಯಾ ಪುಡಿ, ಅದೆಲ್ಲ ಸ್ವಲ್ಪ ಮಸಾಲೆ ಇದಾದಮೇಲೆ ಇಲ್ಲೊಂದು ಕಾಲು ಬಟ್ಲು ಸ್ವಲ್ಪ ಮೊಸರು, 1/4 ಬಟ್ಲಷ್ಟು ಮೊಸರು ಹಾಕಿದ್ದೀನಿ ನಾನು. ಈ ಕುಷ್ಕ ಬಿರಿಯಾನಿ ಯಾವುದಕ್ಕೆ ಆಗಲಿ ಮೊಸರು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಇಲ್ಲಿ 1 ನಿಂಬೆಹಣ್ಣು ಹಾಕಿದ್ದೀನಿ. ಫುಲ್ಲು 1 ನಿಂಬೆಹಣ್ಣು ಪೂರ್ತಿ ನಾನು ಹಾಕಿದ್ದೀನಿ. ಇದಕ್ಕೆ ಬೇಕು ಅಂತಂದರೆ ನಾವು ಕಾಯಲ್ಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಯಾಕಂದರೆ ಅಷ್ಟು ಕಾಯಲ್ಲಿ ಮಾಡ್ಕೊಳಕ್ಕಾಗಲ್ಲ, ಮಾಡಿಲ್ಲ. ಸೊ ಅದಾದಮೇಲೆ ಫೈನಲಿ ಕಸ್ತೂರಿ ಮೇಥಿ ಹಾಕ್ತೀನಿ. ಸೊ ಇದು ಫಸ್ಟೇ ಎಣ್ಣೆಲಿ ಫ್ರೈ ಮಾಡ್ಕೊಂಬಿಟ್ರೆ ಒಂಥರ ಸೀದಂಗೆ ಆಗಿಬಿಡುತ್ತೆ ಕಸ್ತೂರಿ ಮೇಥಿ, ಹಾಗಾಗಿ ನಾನು ಇದೆಲ್ಲ ಮಸಾಲೆ ಚೆನ್ನಾಗಿ ಎಣ್ಣೆ ಬಿಟ್ಟಮೇಲೆ ಕಸ್ತೂರಿ ಮೇಥಿ ಹಾಕ್ತೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ರಿ. ಫೈನಲಿ ಅದಾದಮೇಲೆ ಎಲ್ಲ ಚೆನ್ನಾಗಿ ಗ್ರೇವಿಲಿ ಎಣ್ಣೆ ಬಿಡುತ್ತಲ್ಲ, ಆಮೇಲೆ ರೈಸ್ ಹಾಕ್ಕೊಂಡು ರೈಸ್ಗೆಲ್ಲ ಫುಲ್ಲು ಮಸಾಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ರೈಸು ಫಸ್ಟೇ ತೊಳೆದು ನೆನೆಸಿಟ್ಕೊಂಡಿರ್ತೀವಲ್ಲ, ಹಾಗಾಗಿ ಮಿಕ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ, ಇಲ್ಲಾಂದರೆ ಎಲ್ಲ ಒಂಥರ ರೈಸ್ ಎಲ್ಲ ಪುಡಿ ಆಗಿಬಿಡುತ್ತೆ. ಹಂಗಾಗಿ ಫೈನಲಿ ಎಷ್ಟು ರೈಸ್ ಇರುತ್ತೋ ನೋಡ್ಕೊಂಡು ನೀರು ಹಾಕ್ಕೊಂಡು 2 ಸ್ಪೂನ್ ತುಪ್ಪ ಹಾಕಿದ್ರೆ ಆಯಿತು. ಇಲ್ಲಿ ಮಕ್ಕಳದು ತಿಂಡಿ ಬಾಕ್ಸ್ಗೆಲ್ಲ ರೆಡಿ ಆದಮೇಲೆ ಅವರು ಸ್ಕೂಲ್ಗೆ ಹೊರಟ್ರು. ಸೊ ಫೈನಲಿ ನಾನು ತಿಂಡಿ ತಿನ್ನೋಕ್ಕೆ ಏನು ಡ್ರಾಯಿಂಗ್ ಅಮ್ಮ ತೋರಿಸು ಹೇಳೋದು, ಇದು ಸೆಲ್ಲು ಮತ್ತೆ ಕ್ರಾಸ್ ಕ್ಲೀನಾಗಿರೋದು ಅಂದ್ರೆ ಲೀಫ್ ಅಟ್ಯಾಚ್ ಆಗಿರುತ್ತಲ್ಲ ಈ ಕಡೆ ತೋರಿಸಿ ನೀಟಾಗಿ. ಕ್ಲೀನಾಗಿ ಟ್ರೇಸ್ ಮಾಡೋದು ಇದೆಲ್ಲ ಸೆಲ್ಲು ಮತ್ತೆ ಕ್ರಾಸ್ ಫಿಗರ್ ಸೆಲ್ ಸೊ ನಾನು ಟ್ರೇಸ್ ಎಲ್ಲ ಮಾಡ್ತಾ ಇರಲಿಲ್ಲ. ಒಂದ್ಸಲ 2 ಸಲ ರಾಂಗ್ ಆಗ್ಬೋದು, ಪ್ರಯತ್ನ ಪಡೋಣ ಅಂತ ಹೇಳಿ. ಆ್ಯಕ್ಚುಲಿ ಮುಂಚೆ ಎಲ್ಲ ನಾನು ಈ ಪ್ರಾಜೆಕ್ಟ್ ವರ್ಕೆಲ್ಲ ನಾನೇ ಮಾಡ್ಕೊತಿದ್ದೆ. ಅವಳೇ ಮಾಡೋದನ್ನ ಕಲ್ತ್ಲಿ ಡ್ರಾಯಿಂಗ್ ಏನಿತ್ತು ಅವಳೇ ಮಾಡ್ಕೊತಾಳೆ, ಅವಳ ತಂಗಿಗೂ ಅವಳೇ ಮಾಡ್ಕೊತಾಳೆ, ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ನೆಕ್ಸ್ಟ್ ಡೇ ಸಾಟರ್ಡೇ ವಿಡಿಯೋ ಇದು. ಸಾಟರ್ಡೇ ಇವತ್ತು
ತಿಂಡಿಗೆ ಏನು ಮಾಡೋಣ ಅಂತ ಯೋಚನೆಗೆ ಬೆಳಗ್ಗೆ ಎದ್ದರೆ ಏನು ತಿಂಡಿ ಮಾಡಬೇಕು ಅನ್ನೋದೇ ಯೋಚನೆ ಆಗ್ತಿರ್ತದೆ. ಡೈಲಿ ಮಾಡೋದೇ ಅಲ್ವಾ, ಮತ್ತೆ ಏನು ತಿಂಡಿ ಅನ್ನೋದೇ ಟೆನ್ಷನ್ ಆಗ್ತಿರ್ತೈತೆ. ಸೊ ಏನು ಮಾಡೋದು ಅಂದ್ಕೊಂಡು ನಾನು ಯೋಚನೆ ಮಾಡ್ತಾ ಫಸ್ಟ್ ಇದೆಲ್ಲ ಕ್ಲೀನಿಂಗ್ ಮುಗಿಸ್ಬಿಡೋಣ, ಆಮೇಲೆ ಮಾಡೋಣ ಅಂತ ಹೇಳಿ ಆಮೇಲೆ ಫ್ಲ್ಯಾಶ್ ಆಯಿತು. ನಾನು ಬಟಾಣಿ ನೆನೆಸಿಟ್ಟಿದೆ ಅಲ್ಲ ಅಂದ್ಕೊಂಡು, ಸೊ ಇದು ಏನು ಮೆಂತ್ಯ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ಸೊಪ್ಪಿತ್ತಲ್ಲ, ಹಾಗಾಗಿ ಮೆಂತ್ಯ ಬಾತ್ ಮಾಡೋಣ ಅಂತ ಹೇಳಿ ನೈಟ್ ಬಟಾಣಿ ನೆನೆಸಿಟ್ಟಿದ್ದೆ. ಆದರೂ ಏನು ತಿಂಡಿ ಮಾಡೋದು ಅಂತ ಮರ್ತೋಗ್ಬಿಟ್ಟಿದ್ದೆ. ನಾನು ಬಟಾಣಿ ನೆನೆಸಿದ್ದೆ, ಏನು ತಿಂಡಿ ಮಾಡೋಕ್ಕೆ ನೆನೆಸಿದ್ದೆ ಅಂದ್ಕೊಂಡು. ಹಾಗಾಗಿ ಇಲ್ಲಿ ಫಸ್ಟ್ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ನೋಡಿ ಅಲ್ಲಿ ಎಷ್ಟು ಬೇಗ ಟೈಮ್ ಆಗಿಬಿಡುತ್ತೆ ಅಂತ. ಈ ನಡುವೆ ಅಂತೂ ನನಗೆ ಇಮ್ಡಿ ನೋವಿರೋದ್ರಿಂದ ತುಂಬಾ ಎದ್ದೊಳಬೇಕು ಆಗೋದೇ ಇಲ್ಲ. ಬೆಳಗ್ಗೆ ಟೈಮ್ ಎದ್ದೊಳ್ತಿದ್ದಂಗೆ ಫುಲ್ಲು ಕಾಲು ಪೇಯ್ನ್ ಬರುತ್ತೆ. ಸೊ ಬ್ಲಡ್ ಎಲ್ಲ ಕಮ್ಮಿ ಇದೆ ಅಂತ ಹೇಳ್ತಾರೆ, ಬಟ್ ಕೆಲಸ ಮಾಡಲೇಬೇಕಲ್ಲ. ಸೊ ಇಲ್ಲಿ ನೋಡಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಗ್ರೈಂಡ್ ಮಾಡೋದಕ್ಕೆ ಕೊತ್ತಂಬರಿ, ಪುದೀನ ಮತ್ತು ಒಂದು 10 ಹಸಿಮೆಣ್ಸಿನ್ಕಾಯಿ, ಖಾರ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ, ಕೊತ್ತಂಬರಿ, ಪುದೀನ ಇಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಮಸಾಲೆ ರೆಡಿ ಮಾಡಿಕೊಂಡ್ರೆ ಇದು ಬೇಗ ಆಗುತ್ತೆ. ನೋಡಿ ಇಲ್ಲಿ ನಾನು ಮಸಾಲೆಗೆ ಏನೇನು ಬೇಕು, ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಆಮೇಲೆ ನಕ್ಷತ್ರದ ಹೂವು ಹಾಕಿ, ಆಮೇಲೆ ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿಲ್ಲ ನಾನು, ಯಾಕಂದರೆ ಮಸಾಲೆ ಜೊತೆ ರುಬ್ಬಿದ್ದೀನಲ್ಲ ಹಾಗಾಗಿ. ಸೊ ಈರುಳ್ಳಿ ಮತ್ತು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಅದ್ರ ಆದಮೇಲೆ ನಾನು ಸೊಪ್ಪು ಹಾಕ್ತಿದ್ದೀನಿ. ಮೆಂತ್ಯ ಸೊಪ್ಪು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ. ಸೊಪ್ಪು ಎಣ್ಣೆಲಿ ಫ್ರೈ ಮಾಡಾದ್ಮೇಲೆ ಟೊಮೆಟೊ ಹಾಕಿ, ಟೊಮೆಟೊ ಸ್ವಲ್ಪ ಬೆಂದಮೇಲೆ ರುಬ್ಬಿರೋ ಮಸಾಲೆ ಹಾಕ್ಬಿಟ್ಟು ಆಮೇಲೆ ರೈಸ್ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಗೆ ನೋಡಿ ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಪುಡಿ ಹಾಕಿ ಲಾಸ್ಟ್ ಫೈನಲಿ ಒಂದು ನಿಂಬೆಹಣ್ಣು ಹಿಂಡಿದ್ರೆ, ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಫೈನಲಿ ನೋಡಿ ನಾವು ರೈಸ್ ಎಷ್ಟು ತೊಗೊಂಡಿರ್ತೀವಿ ರೈಸ್ ನೋಡಿಕೊಂಡು, ನಾನಿಲ್ಲಿ 3 ಗ್ಲಾಸ್ ರೈಸ್ ತೊಗೊಂಡಿರೋದನ್ನ 4 ಗ್ಲಾಸ್ ನೀರು ಹಾಕಿದ್ದೀನಿ. ಫೈನಲಿ ನೋಡಿ ಇಲ್ಲಿ 2 ಸ್ಪೂನ್ ತುಪ್ಪ ಹಾಕಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ನೀವು ಇದು ಸ್ಕಿಪ್ ಮಾಡ್ಕೊಬೋದು. ಸೊ ಇಲ್ಲಿ ಮಕ್ಕಳದು ತಿಂಡಿ ಅವರು ಸ್ಕೂಲಿಗೆ ಹೊರಟ್ರು. ಆಮೇಲೆ ನಾವು ಇಲ್ಲಿ ಪೂಜೆ ಎಲ್ಲ ಮುಗಿಸಿ ನಾವು ತಿಂಡಿ ತಿನ್ನೋಕ್ಕೆ ಕೂತಿದ್ದೀವಿ. ಸೊ ಚೆನ್ನಾಗಿ ಬಂದಿತ್ತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಕ್ಚುಲಿ ಬಟಾಣಿ ನಾನು ನೆನೆಸಿದ್ರೆ ಸ್ವಲ್ಪ ಮೊಳಕೆ ಬಂದಂಗೆ ಆಗ್ಬಿಟ್ಟಿತ್ತು. ನೈಟ್ ಇಲ್ಲಿ ಡಿನ್ನರ್ಗೆ ಟೊಮೆಟೊ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಟೊಮೆಟೊ, ಕಾಯಿ ತುರಿ, ಕೊತ್ತಂಬರಿ, ಸ್ವಲ್ಪ ಕಡಲೆ, ಜೀರಿಗೆ, ಮೆಣಸು, ಆಮೇಲೆ 1 ಸ್ಪೂನು ಖಾರದ ಪುಡಿ ಮತ್ತು ಒಂದೂವರೆ ಟೇಬಲ್ ಸ್ಪೂನು ಸಾಂಬಾರು ಪುಡಿ. ಸೊ ಇದು ಸ್ಯಾಟರ್ಡೇದಲ್ಲ, ಇದು 3 ಡೇಸ್ ನಾವು ಒಟ್ಟಿಗೆ ಮಾಡಿದ್ವಿ. ಇದು ಸಂಡೇ ನೋಡಿ ಇಲ್ಲಿ ನಾನು ಇದ್ದಿದ್ದು 5 o'clock 10 minutes ಇತ್ತು ನನಗೆ ಎದ್ದಿದ್ದೀನಿ. ಸೊ ಸಂಡೇ ಇದೆಲ್ಲ ಕ್ಲೀನಿಂಗ್ ಮಾಡಿ ಇಲ್ಲಿ ಚಿಕನ್ಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆ, ಗಸಗಸೆ, ಕಾಯಿ ತುರಿ, ಆ್ಯಕ್ಚುಲಿ ಇದು ಮಸಾಲೆ ಬೇಗ ರೆಡಿ ಮಾಡ್ಕೊಳ್ಳೋ ಮಾಡ್ತಿದ್ದೆ. ಯಾಕಂತಂದರೆ ಸಂಡೇ ಈಗಲೇ ಅನೌನ್ಸ್ ಮಾಡಿದರು ಕರೆಂಟ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬೇಗನೆ ಪ್ರಿಪೇರ್ ಮಾಡ್ತೀನಿ. ಇನ್ನೂ ಯಾರೂ ಎದ್ದಿರಲಿಲ್ಲ, ಮಲಗಿದ್ರು. ಸೊ ನನ್ನ ಮಕ್ಕಳು ಮಾತ್ರ ಎದ್ದು ಅವರು ಮಾಮೂಲಿ ವರ್ಕೌಟ್ ಮಾಡ್ತಾರೆ. ಇಲ್ಲಿ ನೋಡಿ ಒಗ್ಗರಣೆಗೆ ಅಂದರೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಸೋಂಪು, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಇಲ್ಲಿ ಟೊಮೆಟೊ, ಕಾಯಿ, ಬೆಳ್ಳುಳ್ಳಿ, ಪುದೀನ, ಇಲ್ಲಿ ರುಬ್ಬೋದಕ್ಕೆ ಫಸ್ಟು ಕಾಯಿ, ಗಸಗಸೆ, ಕಡಲೆ, ಆಮೇಲೆ ಒಂದು ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಬೇಕು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಇಲ್ಲೊಂದು 4 ಟೇಬಲ್ ಸ್ಪೂನು ಧನಿಯಾ ಪುಡಿ. ಖಾರ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಇದು ಖಾರ ತುಂಬ ಜಾಸ್ತಿ ಇರೋದ್ರಿಂದ ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನು ಧನಿಯಾದ ಪುಡಿ. ಅದು ಫಸ್ಟ್ ಗ್ರೈಂಡ್ ಮಾಡ್ಕೊಂಡು ಅಷ್ಟೊತ್ತಿಗೆ ಇಲ್ಲಿ ನೋಡಿ ಮತ್ತು ಈರುಳ್ಳಿ, ಎಣ್ಣೆ ಚೆನ್ನಾಗಿ ಫಸ್ಟ್ ಫ್ರೈ ಮಾಡಿಕೊಂಡು ಆಮೇಲೆ ಈ ಮಸಾಲೆ ಐಟಮ್ ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಮೆಣಸು, ಸೋಂಪು ಇದೆಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಆದಮೇಲೆ ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ಮತ್ತು ಇದಕ್ಕೆ ಗ್ರೀನ್ ಚಿಕನ್ ಮಾಡೋದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕಬೇಕು ಅಂತಲೇ ಸ್ವಲ್ಪ ನಾವು ಏನು ಹಾಕಿದ್ರೆ ಗ್ರೀನ್ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ
ಆಮೇಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಮೇಲೆ ಇಲ್ಲಿ ಟೊಮೆಟೊನೂ ಚೆನ್ನಾಗಿ ಸಾಫ್ಟ್ ಆಗಬೇಕು. ಇಲ್ಲಿ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಎಣ್ಣೆಲಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ. ಸೊ ನೋಡಿ, ಇಲ್ಲಿ ನಾನು ಸಬ್ಬಕ್ಕಿ ಹಾಕಿದ್ದೀನಿ. ಸೊ ಅವತ್ತು ಚಾಪ್ಸಿಗೆ ಹಾಕಿದ್ದೆ, ಇನ್ನೂ ಸ್ವಲ್ಪ ಸಬ್ಬಕ್ಕಿ ಅವತ್ತಿಂದಲ್ಲ, ಮೊನ್ನೆ ಸಾಂಬಾರಿಗೆ ಅಂತ ತಂದು ಸ್ವಲ್ಪ ಇತ್ತಲ್ಲ, ಚಿಕನಿಗೆ ಆಗುತ್ತೆ ಅಂತ ಹೇಳಿದೆ. ನೋಡಿ, ಈ ಸಬ್ಬಕ್ಕಿ ಹಾಕಿದ್ರು ಅಷ್ಟೇ, ಸಬ್ಬಕ್ಕಿ ಅಥವಾ ಪಾಲಕ್ ಹಾಕಿದ್ರೆ ನಮಗೆ ಗ್ರೀನ್ ಕಲರ್ ಬರುತ್ತೆ. ಆಮೇಲೆ ಫೈನಲಿ ಪುದೀನ ಮತ್ತು ಕೊತ್ತಂಬರಿ, ಕರಿಬೇವು ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದ್ವಿ. ಎಣ್ಣೆ ಚೆನ್ನಾಗಿ ಬಿಡಬೇಕು. ಇದು ಸೊಪ್ಪು ಬೇಗ ಎಣ್ಣೆಗೆ ಹಾಕ್ತಿದ್ದಂಗೆ ಬೇಗ ಒಂಥರ ಸಾಫ್ಟ್ ಆದಂಗೆ ಆಗಿಬಿಡುತ್ತೆ. ಹಾಗಾಗಿ ಲಾಸ್ಟಿಗೆ ಈ ಸೊಪ್ಪೆಲ್ಲ ಲಾಸ್ಟಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದೆರಡು ಇದು ತಿರುಗಿಸ್ಕೊಂಡ್ರೆ ಆಗುತ್ತೆ. ನೋಡಿ, ಇಲ್ಲಿ ಫೈನಲಿ ಕಾಯಿ ಇದೆಲ್ಲ ರುಬ್ಬಿ ಗ್ರೀನ್ ಮಸಾಲೆ ರೆಡಿ ಆಯಿತು. ಸಂಡೇ ಇರೋದ್ರಿಂದ ಟಿಫನ್ನು ಇಲ್ಲಿ ಇಡ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಂದು. ಸೊ ಅಲ್ಲಿ ನಾವು ರೆಗ್ಯುಲರ್ ಹೋಗುತ್ತವೆ, ಇಡ್ಲಿ ಖಾಲಿ ಆಗಿಬಿಟ್ಟಿತ್ತು, ಪುಳಿಯೋಗರೆ ಇತ್ತು, ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಮುಂದೆ ಬಂದು ಇಲ್ಲಿ ಉಡುಪಿ ಹೋಟ್ಲು ಬಂದು. ಆ್ಯಕ್ಚುಲಿ ನಾವು ಆ ಕಡೆ ಬಸ್ ಸ್ಟಾಪ್ ಹತ್ರ ಹೋಗಿ, ಈ ಕಡೆ ಇಲ್ಲಿ ನಮ್ಮ ಮನೆ ಹತ್ರ ಇಂದ ಸ್ವಲ್ಪ ಇದು ಪೈಪ್ಲೈನ್ ರೋಡು ಅಂತ ಹೇಳ್ತಾರೆ, ಸಾರಿ ಮಲ್ಸಂದ್ರ ರೋಡು, ಅಂದರೆ ನಮ್ಮ ದಾಸರಳ್ಳಿಯಿಂದ ಸ್ವಲ್ಪ ದೂರನೇ, ವಾಕಬಲ್ ಡಿಸ್ಟೆನ್ಸು. ಇಲ್ಲಿ ಬಂದು ನಮ್ಮಮ್ಮ ಯಾವಾಗಲೂ ಎಲ್ಲೋದ್ರೂ ಪೂರಿ ಅಂತಾಳೆ. ಸೊ ಅವಳು ಪೂರಿ ತಿಂದಳು, ನಾವು ದೋಸೆ ಎಲ್ಲ ತಿಂದ್ಕೊಂಡು ಬಂದು ಫೈನಲಿ ಅಡುಗೆ ರೆಡಿ ಆಯಿತು. ಸೊ ಸಾಂಬಾರು ರೆಡಿ ಆಯಿತು, ಮುದ್ದೆ ಮಾಡೋಕ್ಕೆ ಆಗಲಿಲ್ಲ, ಹಾಗಾಗಿ ರೈಸೇ ಮಾಡಿದೆ. ಸೊ ಇವತ್ತು ಚಿಕನ್ನು ಇವಳು ಯಾಕೆ ಈ ಥರ ಮಾಡ್ತಿದ್ದಾಳೆ ಅಂತನಾ. ಸೊ ಆ್ಯಕ್ಚುಲಿ ಅವಳಿಗೆ ಸ್ವಲ್ಪ ಅವ್ರ ತಾತ ಏನೋ ಸ್ವಲ್ಪ ಅದು ರೇಗಿಸ್ತಾಯಿತ್ತು. ಹಾಗಾಗಿ ಸೊ ನಾವು ಊಟ ಮಾಡೋ ಟೈಮಿಗೆ ಇಲ್ಲಿ ಹುಡುಗಿ, ನಮ್ಮ ಪಕ್ಕದ ಮನೆ ಹುಡುಗಿನ ಏನೋ ಬಂದು ಊಟ ಮಾಡೋ ಟೈಮಿಗೆ. ಸೊ ನಾವು ಊಟ ಮಾಡಬೇಕಾದ್ರೆ ಯಾರೇ ಬಂದರೂ ಅಷ್ಟೇ, ಅದು ಅವ್ರನ್ನ ಕೂರಿಸ್ಕೊಂಡು, ಯಾರೇ ಬಂದರೂ ಅಷ್ಟೇ, ಯಾರಾದರೂ ಬಂದವ್ರನ್ನ ಕೂರಿಸ್ಕೊಂಡ್ರೆ ಆ ಥರ ಊಟ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವಳಿಗೂ ಕುತ್ಕೊ ಅಂತೇಳಿ ಊಟಕ್ಕಿಟ್ಟು ಎಲ್ಲರೂ ಊಟ ಮಾಡಿ, ಇಲ್ಲಿ ನಾವು ಸ್ವಲ್ಪ ಇವತ್ತು ನಮ್ಮ ಯಜಮಾನ್ರು ಸಂಡೇ ಮನೇಲೇ ಇದ್ರಲ್ಲ ಅಂತೇಳಿ ಫೈನಲಿ ಮನೆಗೆ ಬೇಜಾರಾಗ್ತಿತ್ತು ಅಂತ ಹೇಳಿ ಇಲ್ಲಿ ಶಟಲ್ ಕಾಕ್ ಆಡ್ತಾಯಿದ್ದು. ಇಲ್ಲಿ ನಮ್ಮ ಮನೆ ಹತ್ರ ಆಡೋದಕ್ಕೂ ಬೇಜಾರು, ಯಾಕಂದರೆ ರೋಡ್ ಸೈಡ್ ಮನೆ ಇರೋದ್ರಿಂದ ವೆಹಿಕಲ್ಸ್ ಓಡಾಡ್ತಾನೆ ಇರ್ತವೆ. ಆದರೂ ಏನು ಮಾಡೋದು, ಸ್ವಲ್ಪ ಹೊತ್ತು ಶಟಲ್ ಕಾಕ್ ಆಡೋದು. ಆಮೇಲೆ ಸಖತ್ತು ಇದ್ದಕ್ಕಿದ್ದಾಗೆ ಮಳೆ ಬಂತು, ಅಂದರೆ ಜೋರಾಗಿ ಮಳೆ ಬಂತು. ಈ ಮಳೇಲಿ ಎಂತ ಮಾಡೋದು ಅಂತ ಹೇಳ್ಬಿಟ್ಟು ಮತ್ತು ಏನೂ ಆಡಲಿಲ್ಲ. ಸೊ ಇದು 3 days ವಿಡಿಯೋಸ್. ನನ್ನ ವಿಡಿಯೋ ಹೇಗಿತ್ತು, ಇಷ್ಟ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.